ಕತ್ತಿ ಹಿಡಿದುಕೊಂಡು ಹೋಗುತ್ತಿರುವನು ಅವನೇ ಅಭಿಮಾನ್ಯನ. ಅವನ ಹಿಂದೆ ಮೆಲ್ಲನೆ ಹೋಗಿ ಅವನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದ ಎಳೆದುಕೊಂಡು ಬರುವನ ಸಾರಥಿಯಾಗಿ ಜಾಗ್ರತೆ. ಅದೇ ಪ್ರಕಾರ ಮಾಡಿ ಭೂಪತಿ. ಒಡಿವೆ ಬಡಿವೆ ನಿಮ್ಮಪ್ಪನನ್ನು ಮತ್ತು ನಿಮ್ಮ ತಾತ ಮುತ್ತಾದವರನ್ನು ಇದು ಅಲ್ಲದೆ ನಿಮ್ಮ ಅತ್ತಿಯವರನ್ನು ನೆನೆದುಕೋ. ದುರ್ಯೋಧನನ ಸಾರ್ವಭೌಮನ ಮಗನಾದ ಈ ವೀರಾದಿ ವೀರನಾದ ಈ ಲಕ್ಷಣ ಕುಮಾರನಿಗೆ ಕೈಗೆ ಸಿಕ್ಕಿದ ಮೇಲೆ ಬದುಕುವುದು ಅನ್ನುವ ದುರ್ಫಲವೋ. ಅಯ್ಯೋ ಲಕ್ಷಣ ಪ್ರಭು, ಊಲಿಯನ್ನ ಬಿಟ್ಟ ಹಿರಿಯನ್ನ ಹಿಡದಂತರಿಲ್ಲ, ಪ್ರತಾಪಶಾಲಿಗಳನ್ನ ಬಿಟ್ಟು ನನ್ನಂತ ಮುದುಕನಲ್ಲಿ ತೋರಿ ಬರುವೆಯ? ಬೇಡ ಬೇಡ, ನಿನಗೆ ಸರಿಯಾದ ವೈರಗಳ ಮೇಲೆ ತೋರಿಸು. ನನ್ನಂತ ಮುದುಕಲ ಮೇಲೆ ತೋರಿಸುವುದು ನ್ಯಾಯವಲ್ಲ. ಲಕ್ಷಣ ತೋರಿಸೋದೆಲ್ಲ ವೈರಗಳ ಮೇಲೆ ನೆಲ್ಲ ಪ್ರತಾಪದ ಲಕ್ಷಣ. ಏನು ನೀನು ಮುದುಕರೇನೋ? ಹಾಗಾದರೆ ನೀನು ನನ್ನ ವೈರಿಯಾದ ಅಭಿಮಾನ್ಯ ಅಲ್ಲವೇ? ಅಲ್ಲ ಲಕ್ಷಣ. ಆಹೋ ಹುಚ್ಚು ಮುದುಕ, ಯಾತಕ್ಕೆ ಸುಮ್ಮನಾಗಿ ಬಿಟ್ಟ? ನಿಜವಾದ ಮಾತನ್ನು ಮಗಳು ಕಂಡಿಯಾ ಮುದುಕನ? ಓ ಇವನ ಸಾವಾಸ ದೋಷದಿಂದ ಪಾಂಡ ಪುತ್ರನ ಮೇಲೆ ಹಯ ಹಿಡದಂತ ಇವನ ಒಳ ಜಂಬರಿಸು ನೆತ್ತಿಗೇರಿರುವುದು. ಅಯ್ಯೋ ಕೋಪ ಇರಲಿ ಇವನಿಗೆ, ಅವರಿಂದಲೇ ಚೆನ್ನಾಗಿ ಲಗ್ನವನ್ನು ಮಾಡಿಸುತ್ತೇನೆ. ಆಹೋ ಬಟ್ಟದೇವಿ ಮುದುಕನಾದ ನಾರಾದರೆ ಲಕ್ಷಣ ಕುಮಾರ, ಹುಲಿಗಳ ಮೇಲೆ ಜಲ ತೋರಿಸನಾಗಲಿ ಹೊರತು ನಿನ್ನಂತ ಇಲಿಗಳ ಮೇಲೆ ಜಲ ತೋರಿಸುವ ಧೀರ ನಾನಲ್ಲ. ನಿನಗೆ ಪ್ರಾಣದಾನವನ್ನು ಕಟ್ಟಿರುವುದು ಅಭಿಯವನ್ನು ಹಿಡಿಯಲ್ಲ. ಭಯಪಡಬೇಡ. ನೀ ಬಂದ ನೂತನ ವಾರ್ತೆಯನ್ನು ಹೇಳಿ ತೆರಳಬಹುದ ಕಂಡಿಲ್ಲ ನಾರದ ಮಾರುತಿಗಳೇ. ಅಹೋ ಪ್ರಭು, ಆಹೋ ನಾರಾದರೆ ನಿನಗೆ ಕೊಡಬೇಕೆಂದಿರುವ ಶಶರೇಖೆ ಎಂಬ ಸುಂದರಿಯನ್ನು ನಾನೇ ಇವಾಗ ಮಾಡಿಕೊಳ್ಳುವನಾಗಲಿ. ಪ್ರಭು, ನಿಮ್ಮ ಪ್ರೀತಿಯ ನಾರದನನ್ನು ಬಡ ಮುದುಕನ ಮೇಲೆ ನಿನ್ನ ಕೋಪವೇ ಮುಕ್ತವಾಗಿ ನಿನಗೆ ನೂತನವಾದ ವಾರ್ತೆಯನ್ನು ತಿಳಿಸುವ ಬಂದಿರುವೆ. ಕುಮಾರ, ಕಿವಿಗೊಟ್ಟ ಕೇಳಿದರ ಈಚರ. ಆಹೋ ಸ್ವಾಮಿ ನಾರಾದರೆ ಅವನಿಗೆ ಮಂಡವರಿಗೆ ಏನೋ ತೊಡಗಾಲ ಸಂಭವಿಸಿದಂತೆ ಕಾಣುತ್ತದೆ. ಅವನ ಈನನಾದ ಅಭಿಮಾನ್ಯನಲ್ಲ ವೀರಾದಿ ವೀರನಾದ ಈ ಲಕ್ಷಣ ಕುಮಾರನಲ್ಲಿ ಅವನು ನರಿಯಿದ್ದಂತೆ ನಾನು ಸಿಂಹವಿದ್ದಂತೆ ಸ್ವಾಮಿ. ಆಹೋ ಸ್ವಾಮಿ ನಾರಾದರೆ ಮುದಿನರಿಯು ಒದರಿದರೆ ಆಕಾಶವು ಬೆದರಿ ತಮ್ಮ ಗಾದೆ ಅಂತ ನನಗಾಗಿ ಮೀಸಲಾಗಿಟ್ಟಿರುವ ಚಿತ್ರರೇಖೆ ಎಂಬ ಸುಂದರಿಯನ್ನು ಆ ಪಟವನು ದರಿದ್ರನೋ ಆ ಚಿಕ್ಕ ಹುಡುಗನೋ ಬಯಸಿದ್ದಾರೆ. ಹಾಗಾದರೆ ಅವನಿಗೆ ಒಂದು ಕೈ ತೋರಿಸುವನ ತ್ರಿಲೋಕ ಸಂಚಾರಿ ಮಾಡುವನ ಅಭಿಮಾನ್ಯನ ಮೇಲೆ ಕೈ ಸವಾರೆ. ಅಹೋ ಲಕ್ಷಣ, ಅಹೋ
ನಿನಗೆ ಕೊಡಬೇಕೆಂದಿರುವ ಆ ಶಶಿರೇಖೆಯನ್ನು ಸುಂದರಿಯನ್ನು ನಾನೇ ವಿವಾಹ ಮಾಡಿಕೊಳ್ಳುವನಾಗಲಿ. ಅವ ಲಕ್ಷಣ ಗೇಡಿಯಾದ ಲಕ್ಷಣ ಗೇಡಿಯೋ ಬಿಡುವುದಿಲ್ಲವೆಂದು ಆ ಬಲಹೀನರಾದ ಅಭಿಮನ್ಯನು ಪ್ರತಿಜ್ಞೆ ಮಾಡಿರುವನು. ಇಷ್ಟೇ ವರ್ತಮಾನವೋ ನಡೆದಿರುವನು. ಲಕ್ಷಣ ಕುಮಾರ ಕಿವಿಗೊಟ್ಟು ಕೇಳಾಯಿದರ ಈ ಜನ ಆವೋ ಸ್ವಾಮಿ ನಾರಾದರೆ ಅವನೆಷ್ಟೋ ಅವನ ಬಲವೆಷ್ಟೋ ಅವನಿಗೆ ಯಾರು ಬೆಂಬಲ ಕೊಡುವರು ಹೇಳ. ಆದರೆ ಒಂದು ವೇಳೆ ಯಾದವ ಕುಲದ ಸೈನ್ಯ ಅವನ ಬೆಂಬಲವಾಗಿ ಬಂದರು ವೀರ ಧೀರ ಅತಿಸೂರ ದಿಗ್ಭಯಂಕರ ಜಗದೇಕ ಪ್ರತಾಪಶಾಲಿಯಾದ ಯುವರಾಜ ಶ್ರೀ 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 ಲಕ್ಷಣ ಕುಮಾರನ ಗೋಪಾಗ್ನಿಗೆ ಸುಟ್ಟು ಬೂದಿಯಾಗಿರುವ ಇನ್ನು ಈ ವಿಷಯದಲ್ಲಿ ಚದುರೇಗೆ ನನ್ನವಳೆಂತಲೋ ನೀನು ಹೋಗಿ ಬಲರಾಮ ಮಾವನವರಿಗೆ ತಿಳಿಸು ಸ್ವಾಮಿ. ಸಜ್ಜನ ಪ್ರೇಮೆ ಏನೋ ಆವೋ ನಾರಾದರೆ ಈ ಲಗ್ನಕ್ಕೆ ಪುಂಡರು ಆತಂಕ ಮಾಡುವರೇನು ಮತ್ತು ನೀನು ಭಯಪಟ್ಟು ಅಲ್ಲಿ ಹಿಂದರಿಯ ಎಂದು ನನಗೆ ಭಯವಾಗುತ್ತದೆ. ಅಷ್ಟೇ ಮತ್ತೇನಿಲ್ಲ. ಲಕ್ಷಣ ಕುಮಾರ ತೋರಿಸು ನಿನ್ನ ವೈರಗಳ ಮೇಲೆ ನಿನ್ನ ಪ್ರತಾಪದ ಲಕ್ಷಣ. ಆವೋ ಸ್ವಾಮಿ ನಾರಾದರೆ ಎನ್ನನ್ನು ಅಷ್ಟಲಣ್ಣನೆಂದು ತಿಳಿದುಕೊಂಡಿರುವೆಯಾ? ಆ ಪಾಂಡವರು ಈ ಅನ್ನ ಯುದ್ಧದ ಕುಶಲತೆಯನ್ನು ತೋರಿಸಿ ಅವರ ಶೇಷ ಉದಾಹರಣೆಯಂತೆ ಮಾಡುತ್ತಿವೆ. ಎನ್ನ ಪ್ರತಾಪವು ತಿಳಿಯದಾದರೆ ಮತ್ತೊಂದು ಸಲ ಎನ್ನ ಕೈಚಳಕವನ್ನು ತೋರಿಸಲೇ ಸ್ವಾಮಿ. ಸಜ್ಜನ ಪ್ರೇಮೆ ನೇರ ಲಕ್ಷಣಕ್ಕೂ ಅವನಾಗಲೇ ಯುವರಾಜ ಧಾರಕವತಿಗೆ ಬಂದು ನೀನು ಶಶಿರೇಖೆಯನ್ನು ಮದುವೆ ಮಾಡಿಕೊಳ್ಳುವನೆಂದು ನನಗೆ ನಂಬಿಕೆ ಅದು ಏತಕ್ಕೆ ಸಾಲದ ನಾರಾದರೆ ಲಕ್ಷಣ ಯುವರಾಜ ಸಾಂದ್ರಣ ತ್ಯಾಜ ಬೇಡ ಬೇಡ ಪ್ರಭು, ನಾನು ಬಲರಾಮನಲ್ಲಿಗೆ ಹೋಗಿ ನೀರಾದ ವೀರ ಲಕ್ಷಣ ಕುಮಾರನ ಬರವಂತನು ಹೇಳಿ ಎಲ್ಲರಿಗೆ ಚೆನ್ನಾಗಿ ತಿಳಿಸಿ ಬರುವನು. ಯುವರಾಜನಾದ ಲಕ್ಷಣ ಕುಮಾರನಿಗೆ ಚೆನ್ನಾಗಿ ಪರಿಶೀಲನೆ ಕೇಳುತ್ತೇನೆ. ಇನ್ನು ನಾನು ಬರುವೆನು. ರಾಜ ಪ್ರೀತಿ ಕಲ್ಪ ಭೋಜ ಸಂತೋಷವಾಗಿ ಹೋಗಿ ಬರೋ ಸ್ವಾಮಿ. ಸಜ್ಜನ ಪ್ರೇಮೆ ಕರ್ಣ ಬಳ್ಳಾಪುರ ಗ್ರಾಮದ ಜಡಪ್ಪ ಎಂಬುವರ ಲಕ್ಷಣದ ಪಾತ್ರ ರಾಜ ರಾಜ್ಯರೆಲ್ಲ ಎನ್ನ ಆಕೆಗೆ ಬದ್ಧರಾಗಿರ್ಬರೋ ಕಾಣಿಕೆ ತಂದು ಒಪ್ಪಿಸುವರೋ ಇಲ್ಲವೋ ಆ ಭ್ರಷ್ಟ ವರ್ತಮಾನವನ್ನು ಒಂದು ಬಿಡದೆ ಎಂದು ಮುಂದೆ ಕರ್ಣ ವಿರಾಜಮನಾಗಿರುವ ಕುರುಪತಿಯ ಕೇಳು. ಚೆನ್ನಾಗಿರಲ್ಲ ಸಮಸ್ತ ದೇಶಗಳ ಸುಭಿಕ್ಷೆಯಿಂದ ಸಂತೋಷ ಪರಿಣಾಮದಿಂದಿರುವುದಲ್ಲದೆ
ದೇಶದ ಎಲ್ಲ ರಾಜರು ನಮ್ಮ ಬಂಡರಕ್ಕೆ ಒಪ್ಪಿಸುವವರೆಗೆ ಸಾವರು ಬೂದುಗುಪ್ಪ ವೀರೇಶ್ ಅವರು ಲಕ್ಷಣನ ಪಾತ್ರ ಮಾಡಿದಂತವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ಯಾವ ಯಾವ ದೇಶಾಂಗಗಳು ತಿರುಗಿ ಬಂದಿರಿ, ಏನು ಸಮಾಚಾರವನ್ನು ತಂದಿರಿ? ಈ ಮೂರು ಲೋಕದಲ್ಲಿ ಗೌರವ ಮಹಾರಾಜನಿಗೆ ಯಾರಾದರೂ ಸರಿ ಸಮಾನವಾದವರು ಯಾರೆಲ್ಲವೆಂದು ಪಕ್ಷಪಾತಿಯಾದ ಕೃಷ್ಣನಿಗೆ ತಿಳಿಯಲಿ. ಅವೋ ಸ್ವಾಮಿನಾರಾಯಣರೇ, ಆ ಕಳ್ಳರ ಗರ್ವವನ್ನು ಅಡಗಿಸಿ ಬಿಡುವೆನು ನಾರದರೆ. ನಿನ್ನ ಮನೆಯಲ್ಲಿ ಎಲ್ಲರೂ ಕ್ಷೇಮವೇ? ಸರ್ವರು ಕುಶಲದಿಂದಿರುವರು ಸ್ವಾಮಿ. ನಿನ್ನ ಮಗನಾದ ಲಕ್ಷ್ಮಣನಿಗೆ ಬಲರಾಮನ ಮಗಳು ಹಿರಬಳ. ನಿನ್ನ ಮಗನಾದ ಲಕ್ಷ್ಮಣನು ಪಾಯಕ್ಕೆ ಬಂದಿರುವನು. ದರಿ ಹೇಳಿರಿ ಯಾರು ಸರಿಯೇ? ಸ್ವಾಮಿ ಬ್ರಹ್ಮಾನಂದನ, ಓಹೋ ರಾಜ, ನಾನೇನು ಮಾಡಲಿ? ಸುಂದರವಾದ ರೂಪವಂತ ಲಕ್ಷಣನಿಗೆ ತಾವಲೋಕದಲ್ಲಿ ಕನ್ಯಾಮಣಿಯನ್ನು ಹುಡುಕಿದರೆ ಸರಿ ಹೋಗಲಲ್ಲ. ಇದಕ್ಕೆ ನಾನು ಬಹಳ ಚಿಂತೆ ಮಾಡಿದನು. ಅಹೋ ಸ್ವಾಮಿ, ಓಹೋ ರಾಜ, ಬ್ರಹ್ಮನು ಬರದ ವಿಧಿಲಿಖಿತವನ್ನು ತಪ್ಪಿಸುವರ್ಯಾರು, ಇಲ್ಲವೆಂದರೆ ಮಾಡುವರ್ಯಾರು? ಅಹೋ ಸ್ವಾಮಿ ನಾರದರೆ, ಓಹೋ ರಾಜ, ಅಥವಾ ನೀವೇನಾದರೂ ಕಂಡಿದ್ದರೆ ಹೇಳಬಹುದು ಸ್ವಾಮಿ. ಓಹೋ ರಾಜ, ಸ್ವಾಮಿ ನಾರದರೆ, ಲಕ್ಷ್ಮಣನಿಗೆ ಬಲರಾಮನ ಮಗಳು ಹಿರಬಳ. ರಾಜ ರಜಿಕೋಟೆ ತೇಜ. ಅಹೋ ಸ್ವಾಮಿ, ಅಹೋ ಮುನಿಪುಂಗವರೇ, ಅಹೋ ದುರ್ಯೋಧನ,
ಎಲ್ಲ ಸಾರಥಿ ದೇವ ಯಾರ ಮುಂದೆ ಹೇಳಬೇಡ ಈ ಸಂಗತಿ. ಯಾರ ಮುಂದೆ ಹೇಳದಲ್ಲ ದೇವ, ನಿನ್ನ ನಾಳೆ ಎಲ್ಲರೂ ನೋಡೇ ಬಿಟ್ಟಾರ. ಎಲ್ಲ ಸಾರಥಿ ದೇವ ನಾನು ಇನ್ನ ಹೋಗಿ ಬರುವನು, ಹತ್ತು ಜಾಗ್ರತೆ. ಆಗಲಿ ದೇವ ಮಹಾನುಭಾವ. ಬೈರನಾಯಿ ಸಾರಥಿ, ನಮ್ಮ ಪುರದಲ್ಲಿರುವ ವಿಕ್ರಮಾರ್ಯರನ್ನು ಬರುವಂತೆ ಹೇಳ ಸಾರಥಿ ಜಾಗ್ರತೆ. ಅದೇ ಪ್ರಕಾರವಾಗಿ ಭೂಪತಿ ಪೀಠವನ್ನು ಕರೆದಿರಿ ಜಾಗೃತಿ.
ಆಹೋ ಸ್ವಾಮಿ ಭೂಸೋತ್ತಮರೇ, ಬಲದೇವ ನೀವು ಹೇಳಿದ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನನ್ನ ಮಗಳು ಧನ್ಯಳಾದಳು. ಸಸಿರೇಖೆಯನ್ನು ಲಕ್ಷಣನಿಗೆ ನಿಶ್ಚಿತ ಎಂದು ನಿಮ್ಮ ರಾಜ್ಯದಲ್ಲಿ ಹೇಳು ಇಬ್ಬರವರ ತಿಳಿಸಿರೋ ಮುಂದಿನ ಸರಿಯ ಅಪ್ಪ ಬಲರಾಮದೇವ. ಸ್ವಾಮಿ ಭೂಸೋತ್ತಮರೇ, ಈಗೋ ಚೈತ್ರ ಶುದ್ಧ ಚತುರ್ದಶಿಯಲ್ಲಿ ಲಗ್ನದ ಮುಹೂರ್ತ ಚೆನ್ನಾಗಿರುವುದು. ಈಗ ಲಗ್ನ ಪತ್ರವನ್ನು ಓದಿ ನೋಡುವಂತವನಾಗ ಬಲದೇವ ಮುಗಿಸೋ ನಿನ್ನ ಮಗಳ ಲಗ್ನವ. ಸ್ವಾಮಿ ಭೂಸೋತ್ತಮರೇ, ಅಹೋ ಬಲದೇವ. ನೀವು ಹೇಳಿದ ಮಾತು ನಿಜ. ಹಾ ನೀವಿನ್ನು ಹೋಗಿ ಬನ್ನಿರಿ. ಹಾ ಇವರಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸುವಂತನಾದ ಸಾರತೆ ಅತಿ ಜಾಗ್ರತೆ. ಅದೇ ಮನೋರಮಗಳಿದೆ. ರೇವತಿ ಬಾಮ. ರೇವತಿ ಬಳಿರಿಯ ಸಾರತೆ. ನಮ್ಮ ಮಗಳಾದ ಸಸಿರೇಖೆಯು ಓದುವ ಶಾಲಾ ಮಂದಿರಗಳೆಲ್ಲ ಪಂಜಿನಿಂದ ತೊಳೆದು ದ್ವಾರಗಳಿಗೆ ತೋರಣ ಕಟ್ಟಿಸಿ ಮುತ್ತಿನ ಗಂಟೆಗಳನ್ನು ಹಾಕಿಸ. ಸಾರತೆ ಹೋಗಲಿ. ಮೇಲ್ಭಾಗದಲ್ಲಿ ಕಳಸಗಳನ್ನ ಬಿಟ್ಟು ಬೀದಿ ಬೀದಿಗಳ ಕಸ್ತೂರಿಯನ್ನು ಸಲ್ಲಿಸುವ ಮುತ್ತಿನ ರಂಗೋಲಿಯ ಹಾಕಿಸ. ದಾರಿಯಲ್ಲಿ ಬಾಳೆಯ ಫಲಗಳನ್ನು ನಿಲ್ಲಿಸುವ ಸೋದರ ಗೇತರಗಳಿಗೆ ರಮಣವಾಗಿ ತೋರುವಂತೆ ಈ ನಗರಗಳೆಲ್ಲ ಅಲಂಕಾರ ಮಾಡಿಸು. ಸಾರತೆ ಇದು ಅಲ್ಲದೆ ಹಸ್ತಿನಾಪುರ ದೇಶದ ಮಗನಾದ ಲಕ್ಷ್ಮಣನಿಗೆ ನಮ್ಮ ಮಗಳಾದ ಸಸಿರೇಖೆಯನ್ನು ಕೊಟ್ಟು ಲಗ್ನ ಮಾಡಿಕೊಡುತ್ತೇನೆಂದು ತಂಗೂರವನ್ನು ನಡೆಸ ಸಾರತೆ ಅತಿ ಜಾಗ್ರತೆ. ರೇವತಿ ಬಾಮ. ರೇವತಿ ಹಾವಣ್ಣರ್ ಕರ್ಬಸಪ್ಪ ಹಾಗೂ ಬಳ್ಳಾರಿ ಕರ್ಬಸಪ್ಪ ಇಬ್ಬರು ತಲಾಕ್ ಒಂದೊಂದು ನಾರದರ ಪಾತ್ರ ಮಾಡಿದಂತೆ ಹಾರವನ್ನು ಮುಯಿ ಮಾಡಿರುತ್ತಾರೆ. ಕಾಂತ, ಅಂತೆ ಎನ್ನನ್ನು ಕರೆಸಿದ ಕಾರಣವೇನು? ಅಯ್ಯೇ ಪ್ರಾಣಕಾಂತ, ಕಾಂತೆ ಅಯ್ಯೇ ಪ್ರಾಣಕಾಂತೆ, ಅಂದು ನೀನಾಡಿದ ಮಾತನ್ನ ಮರೆತೆಯ? ಅದು ಏನು ಕಾಂತೆ? ನಿಮ್ಮ ತಂಗಿಯಾದ ಸುಭದ್ರಿಗೆ ಮಾತು ಕೊಟ್ಟಿರುವೆಯಲ್ಲ? ಮಾತು ಆವಾಗಿನ ಮಾತು ಆಗಿರುವುದು, ಈಗಿನ ಮಾತು ಈಗಿರುವುದ ಕಾಂತೆ. ಈಗಿನ ಮಾತು ಏನಿರುವುದು? ನಮ್ಮ ಮಗಳು ಆಗ ಸಣ್ಣ ಹಾಕಿ ಇದ್ರೆ ಈಗ ಪ್ರಾಯಕ್ಕೆ ಬಂದಿರುವೆ. ಅಹೇ ಕಾಂತ, ಅಯ್ಯೋ ಕಾಂತೆ, ನಿಮ್ಮ ತಂಗಿಯ ಮಗನಿಗೆ ಮಗಳನ್ನು ಕೊಡುವೆನೆಂದು ಮೊದಲು ಮಾತು ಕೊಟ್ಟಿರುವೆ ಕಾಂತ. ಕಾಂತೆ ಈಗ ಏತಕ್ಕೆ ಈ ಮಾತನ್ನು ಅವಳು ಹೇಳ್ತಿರುವಿ? ಅದರ ಕಡೆ ನೀನು ಏತಕ್ಕೆ ಬೇಕು ಕಾಂತೆ? ನನ್ನನ್ನು ಕರೆಸಿರುವೆಯಲ್ಲ, ಅದಕ್ಕಾಗಿ ನಾನು ನಿನ್ನನ್ನು ಕೇಳುತ್ತಿರುವೆನೋ? ಸಮಯ ಬಂದಾಗ ಕೆಲಸವನ್ನು ಸುಂದರಿ. ನಿಮ್ಮ ತಂಗಿಯು ಮನ ನೊಂದುಕೊಳ್ಳುವಳು, ಕೊಟ್ಟ ಮಾತನ್ನು ತಪ್ಪಬಾರದು ಕಾಂತ, ಗುಣವಂತ. ಆಕೆ ಸುಂದರಿ, ಪಡೆದ ತಾಯಿ ನೀನು. ಮಗಳನ್ನ ಅರ್ಥೈಶ್ವರ್ಯನಾದ ಸಂಪನ್ನನಿಗೆ ಕೊಟ್ಟು ಸುಖ ಪಡಬದ ಕಣ್ಣಾರು ನೋಡಬೇಕೆಂಬ ಕುತೂಹಲ ಉಳ್ಳಳಾಗಿರಬೇಕು. ಅದು ಬಿಟ್ಟು ಉಚ್ಚಿಯಂತೆ ಮನಾಘಾತವಂತ ಸುಭದ್ರಿ ಸೇವನ್ನ ವಹಿಸಿದೆಯಲ್ಲ, ನಿನಗೇನಾದರೂ ಉಚ್ಚರದೇನೋ ಸತಿ ಆಲೋಚಿಸುವ ನಮ್ಮ ಮಗಳಾದ ಸತಿ ರೇಖೆಯ ಸಂಗತಿ. ಕಾಂತ, ಅದೇ ಕಾಂತೆ, ನನ್ನ ಮನಸ್ಸಿನ ಅಭಿಪ್ರಾಯ ಕೇಳುತ್ತಿರುವೆಯಾ? ಅದೇನು ಚೆನ್ನಾಗಿ ಹೇಳ ಕಾಂತೆ. ಹೇಳಬೇಕೆ? ಅದೇನು ಹೇಳುತ್ತೆ ಕಾಂತೆ? ಅಂದು ನೀನು ಹೇಳಿದ ಮಾತು
ಕೇಳಿ ನಾನು ಕಳವಳಗೊಂಡೆ. ವಲ್ಲಭ, ಇಲ್ಲಂದವರು ಯಾರ ಕಾಂತೆ ಈಗ ನಿನ್ನ ಮಾತು ಕೇಳಿ ಕೇಳಿ ಸಂತೋಷವಾಯಿತು. ಅದೇನು ಸ್ಥಳವಾಗಿ ಕಾಂತೆ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಅಂಥದ್ದೇನಿಲ್ಲ ನನಗೆ, ಅಂಥದ್ದೇನಿಲ್ಲ. ಅಂಥದ್ದೇನಿಲ್ಲ ನನಗೆ, ಅಂಥದ್ದೇನಿಲ್ಲ. ಅಲ್ಲಿ ಪ್ರಾಣಕಾಂತ, ನಮ್ಮ ಮಗನಾದ ಶಶಿರೇಖೆಯು ಎಂಥ ಮನೆಗೆ ಹೋಗುವಳೆಂದು ನಾನು ಮನನೊಂದುಕೊಂಡೆನು. ಹೌದೇನ ಕಾಂತೆ ಇಂದು ನೀನು ಹೇಳಿದ್ದನ್ನು ಕೇಳಿ ಕಳವಳಗೊಂಡು ಸಂತೋಷಪಟ್ಟೆನ ಕಾಂತ ಗುಣವಂತ. ಹಾಗೆ ದೇವಿ ಕಾಂತ, ನಿನ್ನ ಮನ ನೊಂದುಕೊಳ್ಳುವಂತೆ ನಾನೇನಾದರೂ ನಿನ್ನನ್ನು ಹೇಳಿಸಿ ತಿರಸ್ಕರಿಸಿದಿನ ಹೇಗೆ? ರಮಣೆ ಪನ್ನಗ ವೇಳೆ ಹೇ ಪ್ರಾಣಕಾಂತ, ಅಯ್ಯೋ ಪ್ರಾಣಕಾಂತೆ ನಮ್ಮ ಮಗಳು ಶಶಿರೇಖೆಯ ಹೇ ಪ್ರಾಣಕಾಂತ, ಅಯ್ಯೋ ಪ್ರಾಣಕಾಂತೆ ಆ ದಿನ ನೀನು ವಲ್ಲಭ ಅಲ್ಲವೇ ನಿಮ್ಮ ತಂಗಿಯಾದ ಅಭಿಮನ್ಯು, ನಿಮ್ಮ ತಂಗಿಯ ಮಗನಾದ ಅಭಿಮನ್ಯನಿಗೆ ಕೊಡುವೆನೆಂದು ಕೇಳಿ ಹಾ ಅಂದು ನಾನು ಕಳವಳಗೊಂಡಿದ್ದೆ. ಹೌದೇನು ಕಾಂತೆ ಇಂದು ನೀನು ಹೇಳಿದ ಮಾತನ್ನು ಕೇಳಿದ ಮೇಲೆ ಹಾ ಪ್ರಿಯ, ಪ್ರಿಯ ಇಂದು ಸಂತೋಷವಾಯಿತು. ಕಾಂತೆ ನನ್ನ ಮನಸ್ಸಿನ ಪೇಸೆ ಬಿಟ್ಟೋಯಿತು ಕಾಂತ ಗುಣವಂತ. ಹಾಗೆ ಕಾಂತೆ ಕಾಂತ, ನನ್ನ ಮನ ಬಯಕೆಯಂತೆ ನೀನು ಸಹ ಅದರಂತೆ ಅಲ್ಲವೇ? ನನಗೆ ಬಹಳ ಸಂತೋಷವಾಯಿತು. ನಮ್ಮ ಮಗಳಾದ ಸತಿರೇಖೆಯನ್ನು ಅಭಿಮಾನ್ಯನಿಗೆ ಕೊಟ್ಟರೆ ನೀನು ಎಲ್ಲಿ ಮನ ನೊಂದುಕೊಳ್ಳುತ್ತಾಳೆ ಎಂದು ನನಗೆ ಬಹಳ ಸಂತೋಷವಾಗಿತ್ತು ರಾಣಿ. ಅದ ವೇಣಿ ಛೇ ಛೇ ಕಾಂತ, ಕಾಂತ ಎಂಥ ಮಾತನಾಡಿದೆ. ಇದ್ದ ಮಾತನಾಡಿದರೆ ಕಾಂತ ತುತ್ತ ಮೂಳಿಗೆ ಕತಿ ಇಲ್ಲದ ಆ ತಿರಕನಿಗೆ ಕೊಟ್ಟರೆ ನಾನು ಮನನೊಂದುಕೊಳ್ಳುತ್ತಿದ್ದೆ. ಹೌದೇನು ಕಾಂತ ಈಗ ನೀನು ಹೇಳಿದ ಮಾತನ್ನು ಕೇಳಿ ನಾನೇ ತಕ್ಕೆ ಮನನೊಂದುಕೊಳ್ಳಬೇಕು. ಹೌದೇನು ಕಾಂತ ಸುಂದರ ಪ್ರೀತಿಯ ಲಕ್ಷಣನೇ ಬೇರೇನ ಕೊಡುವೆನು ನನ್ನ
ಕೊಡುವೆನೆಂದು ಅಂದು ಬೇಸರವಿತ್ತು. ಹೌದೇನ ಕಾಂತೆ? ಕಾಂತ, ಕಾಂತೆ, ಇಂದು ನೀನು ಲಕ್ಷಣೆಗೆ ಕೊಡುವೆನೆಂದು ಹೇಳಿದ ಮಾತನ್ನು ಕೇಳಿದ ತಕ್ಷಣ ನನಗೆ ಬಹು ಹಾಲು ಸಕ್ಕರೆ ಕುಡಿದಂತಾಯಿತು. ಹೌದೇನ ಸುಂದರೇ? ನಮ್ಮ ಮಗಳು ಅಭಿಮನ್ಯನಿಗೆ ಕೊಡುವುದು ಬೇಡ ಓ, ಕಾಂತ. ಕಾಂತೆ, ಲಕ್ಷಣಿಗೆ ಕೊಟ್ಟು ಕಣ್ಣ ಪ್ರೀತಿಯನ್ನು ನೋಡೋಣ ಕಾಂತ, ಗುಣವಂತ. ಹಾಗೆ ನನ್ನ ಪ್ರೀತಿಯಾದ ರೇವತಿಯೇ, ಸತ್ಯಭಾಮ, ಶ್ರೀಕೃಷ್ಣ, ಸುಭದ್ರಿ ಚಿಂತೆಯನ್ನು ಬಿಡು. ಅವರು ಏನಾದರೂ ಅನ್ನಲಿ, ಇನ್ನು ನೀನು ಏನು ಅರಿಯದವಳಂತ ಸುಮ್ಮನಿದ್ದರೆ ನನ್ನ ಚಮತ್ಕಾರದಿಂದ ಅವರಿಗೆ ತಕ್ಕ ಸವನನ್ನು ಹೇಳುವೆ. ನಿನ್ನ ಗೃಹಕ್ಕೆ ತರಳುವಂತರಾದ ರೇವತಿ ಮುಗಿಯಿತೋ ನಿನ್ನದ ಕೆಲಸದ ರೀತಿ. ಆಗಲಿ ಕಾಂತ, ನಿನ್ನಿಷ್ಟದಂತೆ ಆಗಲಿ. ಸತ್ಯಭಾಮ ಸುಭದ್ರ ಬರ್ಬೇಕು. ಸುಭದ್ರೆ ಬರೇಮ್ಮ. ತಂಗಿ ಸುಭದ್ರ, ಬಲರಾಮನ ಮಾಯ ಏನೆಂದು ಹೇಳದೆ ಹೊಳೆಯ ಏನು ನಡೀತು ತಂಗಿ? ಅಣ್ಣನಾದ ಬಲರಾಮನು ನನ್ನ ಮಗನಾದ ಅಭಿಮನ್ಯುವನಿಗೆ ಶಶಿರೇಖೆಯನ್ನು ಕೊಡುತ್ತೇನೆಂದು ಆಣ ಭಾಷೆಯನ್ನು ಮಾಡಿ ಈಗ ಆ ಕೌರವನ ಮಗನಾದ ಅವಲಕ್ಷಣನಿಗೆ ಕೊಡುತ್ತೇನೆಂದು ನಿಶ್ಚಯ ಮಾಡಿರುವುದಂತೆ. ನನ್ನ ಅವಸ್ಥೆ ದಾರಿಗೆ ಹೇಳಲಿ ಅಣ್ಣ. ಅಮ್ಮ ಭಾಸೂರಂಗಿಯಾದ ತಂಗಿ ಸುಭದ್ರ, ಅಣ್ಣನಾದ ಶ್ರೀಹರಿ ಈಗ ನಡೆದ ವಾರ್ತೆಯ ಬಲರಾಮನು ಸ್ವಲ್ಪವಾದರೂ ಮನದಲ್ಲಿಡದೆ ನಮ್ಮ ಒತ್ತಟ್ಟಿ ಗ್ರಾಮದ ಹೆಸರಾಂತ ದೇವಿಯಾದ ಶ್ರೀ ದುಗುಲಮ್ಮ ದೇವಿಯ ಸೂಚನೆಯನ್ನು ಸಹ ಗೈಯದೆ ತಾನೊಬ್ಬನೇ ಯಾರಿಗೂ ಗೊತ್ತಾಗದಂತೆ ಈ ಸಹವಾಸವನ್ನು ಮಾಡಿ ಘಾತಕ ಕೆಲಸವನ್ನು ಮಾಡಿರುವ ನಮ್ಮ ಪಾರ್ಥನ ಸತಿ ಮುಂದೇನು ಮಾಡಿದ ಮಗನ ಸಂಗತಿ? ಅಣ್ಣನಾದ ಕೇಶವ, ತಂಗಿ ಸುಭದ್ರ, ರೇವತಿ, ಸತ್ಯಭಾಮ ಮೊದಲಾದ ಸಮ್ಮುಖದಲ್ಲಿ ಮಾಡಿದ ಪ್ರಮಾಣವೂ ಸಹ ಅಣ್ಣನಿಗೆ ನೆನಪಿಲ್ಲದೋಯಿತೆ. ಅಯ್ಯ, ತಂಗಿ ಸುಭದ್ರ, ಈ ಹೊತ್ತಿಗೆ ಆ ಮಾತನ್ನು ತಪ್ಪಿ ನಡೆಯುವುದಕ್ಕೆ ನಾನೇನು ಅಂತ ಅಪರಾಧ ಮಾಡಿರುವೆನು ಶ್ರೀಹರಿ ಭಕ್ತೋದ್ಧಾರಿ. ತಂಗಿ ಸುಭದ್ರ, ಇದೇನು ವಿಚಿತ್ರವಾದ ಸುದ್ದಿಯನ್ನು ಹೇಳುತ್ತಿರುವೆ? ಶ್ರೇಷ್ಠನಾದ ಬಲರಾಮನು ದುಷ್ಟನಾದ ದುರ್ಯೋಧನನ ಮಗನಾದ ಅವಲಕ್ಷಣನಿಗೆ ಹಿಂದೂ ಮುಖಿಗಳಾದ ಶಶಿರೇಖಾದೇವಿಗಳನ್ನು ಕೊಟ್ಟು ಲಗ್ನ ಮಾಡುವುದಕ್ಕೆ ಇಷ್ಟಪಟ್ಟಿರುವುದೇ? ತಂಗಿ ಸುಭದ್ರ, ಅಣ್ಣನಾದ ಶ್ರೀಹರಿ, ಅಂದು ನನ್ನ ಎದುರಿನಲ್ಲಿ ನಾರದರ ಮುಂದೆ ನನ್ನ ಮಗಳಾದ ಶಶಿರೇಖಾದೇವಿಗಳನ್ನು ನಿನ್ನ ಮಗನಾದ ಅಭಿಮನ್ಯುವಿಗೆ ಕೊಟ್ಟು ಲಗ್ನ ಮಾಡುತ್ತೇನೆಂದು ಕರದಲ್ಲಿ ಕರವನ್ನು ಇಟ್ಟು ಆಣೆ ಮಾಡಿದ ಪ್ರಮಾಣವನ್ನು ಮರೆತು ಬಿಟ್ಟಿರುವೇನೋ ಏನೋ. ಅದೇನೋ ಹೋಗಿ ಕೇಳೋಣ ನಡೆಯುವ ತಂಗಿ ಶುಭಾಂಗಿ. ಹಾಗೆ ಹಾಗಲೇ ಅಣ್ಣಯ್ಯ. ಅಣ್ಣ ಬಲದೇವ, ತಮ್ಮ ಮಾಧವ, ಹೇಳುವೆನೋ ಚೆನ್ನಾಗಿ ಕೇಳು. ಅದೇನು ಇಷ್ಟರವ ಹೇಳು ತಮ್ಮ.
ಲಗ್ನವನ್ನು ಮಾಡುವುದಕ್ಕೆ ತಾಂಬೂಲಾದಿಗಳನ್ನು ಸ್ವೀಕರಿಸಿದಂತೆ ತಿಳಿರುವೆನು. ಅಣ್ಣ ಬಲದೇವನೇ, ಅಂದು ನನ್ನ ಎದುರಿನಲ್ಲಿ ನಾರದರ ಮುಂದೆ ಸುಭದ್ರೆಯ ಸಮ್ಮುಖದಲ್ಲಿ ನನ್ನ ಮಗಳಾದ ಶಶಿರೇಖಾ ದೇವಿಗಳನ್ನು ನಿನ್ನ ಮಗನಾದ ಅಭಿಮನ್ಯುವಿಗೆ ಕೊಟ್ಟು ಲಗ್ನವನ್ನು ಮಾಡುತ್ತೆಂದು ಹಾಣೆ ಪ್ರಮಾಣ ಮಾಡಿದ್ದನ್ನು ಮರೆತು ಬಿಟ್ಟಿಯ ಏನೋ? ಇಷ್ಟೊಂದು ಧೈರ್ಯ ನಿನಗೆ ಎಲ್ಲಿಂದ ಬಂತು ಅಣ್ಣನೇ? ಅಧಿಕ ಬಲ ಧುರೀಣನೇ. ತಮ್ಮ ಕೃಷ್ಣ, ನಿನ್ನ ಮನಸ್ಸಿನ ಯೋಚನೆಯಲ್ಲ ನಾನು ತಿಳಿದೆನು. ಏನು ತಿಳಿದಿರುವೆ ಅಣ್ಣ? ಬಡ ಸಾಮರ್ಥ್ಯದ ಸುತನಾದ ಅಭಿಮಾನ್ಯನಿಗೆ ನಮ್ಮ ಮಗಳಾದ ಸತಿರೇಖೆಯಂ ಕೊಡಬೇಕೆಂಬುದು ಇದ್ದಾಗೆ ನಿಮ್ಮಲ್ಲಿ ತೋರುತ್ತದೆ. ಸರ್ವತಾ ಇರುವುದು ಅಣ್ಣ. ಕೃಷ್ಣ, ಅಣ್ಣ ಬಲದೇವ, ತಂಗಿಯಾದ ಸುಭದ್ರಿಯ ಉಣ್ಣುವ ಸಂಪತ್ತು ಕಣ್ಣಿನಿಂದ ನೋಡಿ ಒಟ್ಟರೆ ಏನಾಗುತ್ತದೆ ಅಣ್ಣ? ಎಂಥ ಮಾತನ್ನಾಡಿದೆ? ಇದ್ದ ಮಾತನ್ನೇ ಆಡುತ್ತಿರುವೆನು ಅಣ್ಣ. ಅಡಿಯಲ್ಲಿ ಬಿದ್ದ ಕಾಲ ಕಳೆಯುವ ಬಡ ಪಾರ್ಥನ ಮನೆಗೆ ಅರಗಿಣಿಯಂತ ಆ ಮನೆಗೆ ಕೊಟ್ಟರೆ ಏನು ಸೌಖ್ಯದಿಂದಿರುವಳು? ಕೃಷ್ಣ, ಬಲದೇವ, ಇಂಥ ಮಗಳನ್ನು ಆ ಮನೆಗೆ ಕೊಟ್ಟರೆ ನಮ್ಮ ಅಪ್ಪನವರು ಎಂಥ ಮನೆಗೆ ಕೊಟ್ಟರೆಂದು ನಮ್ಮ ಎಡಕ ಕಲ್ಲು ಹೊಡೆದವಲ್ಲ. ಆಗ ನಿಷ್ಠೂರವಾಗಲೇ ಪಾರ್ಥನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ ಕೃಷ್ಣ. ಅವರ ಪಾರ್ಥನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ ಕೃಷ್ಣ. ತನುಗುಣ ಸಂಪನ್ನ ಅಣ್ಣ ಬಲದೇವ, ತಮ್ಮ ಮಾಧವ, ಈಗ ಇದ್ದ ಬಡವರು ಮತ್ತಷ್ಟು ಶ್ರೀಮಂತರಾಗುವುದು, ಇರುವಂತ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗಬಹುದು. ಅಗ್ರಜ, ಅವು ನಿಜ. ಮಾತು ಮಾತಿಗೆ ಪಾಂಡವರನ್ನು ಬಡವರೆಂದು ಬಿಡುನುಡಿಗಳನ್ನು ಆಡಬೇಡ ಅಣ್ಣ. ಮಾತಿಗೆ ಬಡವರಂಬದೆ ಅವ್ರನ್ನ ಇತ್ತಂತರ ಅನ್ನಬೇಕೇನ ತಮ್ಮ? ಅಗ್ರಜ, ಹೇಳುವನೆ ಕೇಳು. ಅದೇನು ಇಷ್ಟರವಾಗ ಅವೋ ತಮ್ಮ ಕೃಷ್ಣ 5 ಮಂದಿ ಇರುವರದಕ್ಕಾಗಿ ಅವರು ಯಾವತ್ತಿಗೆ ರಣದಲ್ಲಿ ಹೋಗವರ ತಮ್ಮವರು. ಅಗ್ರಜ ಅನುಜ ಅವರಿಗೇನು ಕಡಿಮೆ. ಇಂದ್ರನ ಸಾಹಸದಿಂದ ಐರಾವತವನ್ನೇ ಭೂಮಿಗೆ ತಂದರು ಮತ್ತು ಪರಿಪರಿ ವಿಧಾನದಿಂದ ಮಹೋತ್ಸವವನ್ನು ಜರುಗಿಸಿದ್ದೇ ಸಾಕು. ಎಷ್ಟು ಮಂದಿ ಕೌರವರು ಇದ್ದರೆ ಏನು ಫಲ?
ಅಣ್ಣ ಬಲದೇವ 5 ಜನ ಪಾಂಡು ಪುತ್ರರಿಗೆ ಈಡಾಗುವರೆ. ನೀನು ಇಂತಹ ಮಾತುಗಳನ್ನಾಡಿದರೆ ನಮ್ಮ ಒತ್ತಟ್ಟಿ ಗ್ರಾಮದ ಹೆಸರಾಂತ ದೇವಿಯಾದ ಶ್ರೀ ದುಗಲಮ್ಮ ದೇವಿಯು ನಿನ್ನನ್ನು ಮಚ್ಚುಗಳನ್ನು ಅಲೆದರನೆ ಸಾಕು ಮಾಡು ನಿನ್ನ ಮಾತುಗಳನ್ನು ಸುಖ ಸುಮ್ಮನೆ. ಆಹೋ ಕೃಷ್ಣ, ಪಾಂಡವರ ಪಕ್ಷ ವಹಿಸಿ ಕಟುರ ಮಾತುಗಳನ್ನು ಆಡಬೇಡ. ನಾನೆಲ್ಲೇ ಆಡುತ್ತಿರುವೆನ ಅಣ್ಣ? ಗಜಪುರ ಅಧ್ಯಕ್ಷನಾದ ಸುಯೋಧನ ಮಗನಾದ ಲಕ್ಷ್ಮಣನಿಗೆ ಎನ್ನ ತನಗಳನ್ನು ಕೊಡುವುದು ನಿಜ. ಅದು ಹೇಗೆ ಕೊಡುತ್ತೆ ನೋಡುವೆನು ಅಣ್ಣ. ಸಮಗಿರಿಗಳ ಜನಿಸಿದರೆ ಜನಿಸಬಹುದು, ಸಪ್ತ ಸಮುದ್ರಗಳ ಉತ್ಕೇರಿ ದಾರಿ ತಪ್ಪಿ ನಡೆದರೆ ನಡೆಯಬಹುದು. ಆದರೆ ನಾನು ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ನಿನಗೆ ಇಷ್ಟವಿದ್ದರೆ ಯುವಕಕ್ಕೆ ಬರಬಹುದು, ಇಲ್ಲವಾದರೆ ಬಿಡಬಹುದು. ಸುಮ್ಮನೆ ಮನೆಗೆ ಹೋಗನ ಬಾರ ತಮ್ಮ, ತಿಳಿಯದು ನಿನಗೆ ಇದರ ಮರ್ಮ. ಕರೆ ಕರೆ ಸುಭದ್ರ 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 ಅಣ್ಣಯ್ಯ, ತಂಗಿ ಸುಭದ್ರ, ನೀನು ಮೊದಲು ಮಾತು ಕೊಟ್ಟಂತೆ ನನ್ನ ಮಗನಿಗೆ ಶಶಿರೇಖೆಯನ್ನು ಕೊಡಬಾರದೆ? ಸಾಗವಾಗಿ ಕೊಡುವುದಲ್ಲಮ್ಮ ತಂಗಿ. ಅಗ್ರಜ, ತಂಗಿ ಸುಭದ್ರ, ಹೇಳುವೆನು ಕೇಳು. ಅದೇನು ಸ್ಥಿರವಾಗಿ ಹೇಳು. ಮ್ಯಾನೇಜರ್ ರುದ್ರ ಹಾಗೂ ಮಾಸ್ಟರ್ಗೆ ಟೀ ತರಬೇಕಪ್ಪ. ಅಗ್ರಜ, ತಂಗಿ ಸುಭದ್ರ, ಹೇಳುವೆನು ಕೇಳು. ಅದೇನು ಸ್ಥಿರವಾಗಿ ಹೇಳಮ್ಮ. ಏನಿ ಕಾರ್ಯವೋ ಸೋದರ, ಏನು ಕಾರ್ಯವೋ ಸೋದರ, ವಚನವ ಮರೆತೆಯ, ವಚನವ ಮರೆತೆಯ ಸೋದರ, ಏನಿ ಕಾರ್ಯವೋ ಅನದರ. ತಂಗಿ ಸುಭದ್ರ, ಚೆನ್ನಾಗಿ ಹೇಳಮ್ಮ. ನೀನು ಮಗಳನ್ನು ಕೊಡುತ್ತೇನೆಂದು ಭಾಷೆಯ ಕೊಟ್ಟ ಪ್ರಕಾರ ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಡು. ಅಣ್ಣಯ್ಯ, ಸುಭದ್ರ, ಕೊಟ್ಟ ಮಾತನ್ನು ತಪ್ಪಿ ನಡೆಯುವುದಕ್ಕೆ ನಾನೇನು ಅಂತ ಅಪರಾಧ ಮಾಡಿರುವೆನು ಅಣ್ಣ, ತಿಳಿಸು ಈ ಕ್ಷಣ. ಅಮ್ಮ ಸುಭದ್ರ, ರಾತ್ರಿ ಕಂಡ ಕೊಣಿಗೆ ಅಗಲಿ ಬರುವುದು ಉಂಟೇನೆ ಉತ್ತಮ. ಹುಟ್ಟು ದರಿದ್ರನಾದ ಅರ್ಜುನನಿಗೆ ನಿನ್ನನ್ನು ಕೊಟ್ಟು ಪರ್ಯಾಂತರ ಮಿಣಕವದೇ ಸಾಕು. ಸೌಖ್ಯದಿಂದಿರುವ ಮಗಳನ್ನು ನೀನು ಉಣ್ಣುವ ಸೌಭಾಗ್ಯ ಉಣಿಸಬೇಕೆಂದಿರುವೆಯಾ?
ಕಾಲ ಕಳೆಯುವ ಪಾರ್ಥನ ಮಗನಿಗೆ ಮಗಳನ್ನು ಕೊಟ್ಟರೆ ಏನು ಸೌಖ್ಯದಿಂದಿರುವಳು. ದುರ್ಯೋಧನ ಮಗನಾದ ಲಕ್ಷಣೆಯನ್ನು ಕೊಟ್ಟರೆ ಸುಖದಿಂದಿರುವಳು. ತಂಗೆ ತಂಗೆ ಉಂಡು ಉಡುವರ ಮನೆಯನ್ನು ಬಿಟ್ಟು ಕಂಬದ ಕಟ್ಟವರ ಮನೆಗೆ ಕೊಟ್ಟರೆಂಬ ಗಾದಿಯಂತೆ ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಟ್ಟರೆ ಏನು ಸುಖದಿಂದಿರುವಳು. ಮೊದಲೇ ನಿನ್ನನ್ನು ಪಾರ್ಥನಿಗೆ ಕೊಡುವ ಕಾಲದಲ್ಲಿ ನನಗೆ ಇಷ್ಟವಿದ್ದಿಲ್ಲ. ನೀನು ಮಾಡಿಕೊಂಡಿರುವ ಕಾರಣಕ್ಕಾಗಿ ನಾನು ಸುಮ್ಮನೆ ಆದೆನು. ಎಂದಿಗೆ ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಡಬರಲ್ಲಮ್ಮ ತಂಗಿ ವರಮಂಗಳಾಂಗಿ. ರಿವರ್ಸ್ ಹೊಡಿತೈತೆ, ರಿವರ್ಸ್ ಅಸಲು ಕೇಳಿಸೋನು ಆಡಿ ಮಾತು ಕೇಳಿಸೋನು ಆಯಮ್ಮದು ನನಗೆ ಕೇಳಿಸೋನು, ನನಗೆ ಕೇಳಿಸು ಆಯಮ್ಮನ ಕೇಳಿಸೋನು. ರಿವರ್ಸ್ ಹೊಡಿತೈತೆ ನೋಡೋದು, ಮೈಕ್ ರಿವರ್ಸ್ ಹೊಡಿತೈತೆ. ನೀನು ಪ್ರೀತಿಯಿಂದ ಸಾಕಿ ಸಲಹಿದ ಅಳಿಯನ ಮುಖವನ್ನು ನೋಡಬಾರದೆ ಅಣ್ಣಯ್ಯ. ಸುಭದ್ರಾ, ನಿನ್ನನ್ನೇ ನಂಬಿಕೊಂಡು ನಿನ್ನ ಮನೆಯಲ್ಲಿ ಇರುವಾಗ ನೀನು ಇಷ್ಟೊಂದು ದ್ರೋಹವನ್ನು ಮಾಡಬಹುದೇ? ನಾನೇನು ದ್ರೋಹ ಮಾಡಿರೋ ತಂಗಿ? ಅಗ್ರಜ ತಂಗಿ ಸುಭದ್ರಾ, ನನ್ನ ಮಗನೇನು ಕುರುಡನೆ ಕುಂಟನೆ ಸುಗುಣನಾದ ಎನ್ನ ಸುತನಿಗೆ ನಿನ್ನ ಮಗಳನ್ನೇಕೆ ಕೊಡಬಾರದು ಅಣ್ಣ ರಾಜಾತಿ ಕಣ್ಣೆ. ಅಮ್ಮ ತಂಗಿ ಸುಭದ್ರಾ, ನಿನ್ನ ಮಗನ ಚೆನ್ನಿಗೆ ನಂದು ಯಾರಾಗಲ ಕರೆದು ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡುತ್ತಾರೆ. ನನ್ನ ಬಲಾತ್ಕಾರ ಮಾಡಬೇಡ, ನಾನು ಖಂಡಿತವಾಗಿ ಕೊಡುವುದೇ ಇಲ್ಲ. ತಂಗಿ, ಜಾಲಿಯನ್ನು ಬಿತ್ತಿ ಕಾಲಿಗೆ ಮೂಲ ಮಾಡಿಕೊಂಡರೆಂಬ ಗಾದಿಯಂತೆ ನಿನ್ ಅಡವಿಯಲ್ಲಿ ಕಟುಮಿಟಕ ಬರಲ್ಲ ಎಂದು ಮನೆಯಲ್ಲಿ ಉಳಿಸಿಕೊಂಡು ಅನ್ನ ವಸ್ತ್ರಗಳನ್ನು ಕೊಟ್ಟು ಸಾಕಿ ಸಲಹಿತ್ತು. ತಂಗಿ, ಸಾರಿಗೆ ಮಗಳನ್ನು ಕೊಡು ಎಂದು ಕೇಳುತ್ತೀಯಲ್ಲ, ನಿನಗೆ ಸ್ವಲ್ಪ ಆದರೂ ನಾಚಿಕೆ ಇಲ್ಲ. ನಾಚಿಕೆ ನಡೆಯೇ ಉತ್ತಮ. ತಂಗಿ ಸುಭದ್ರಾ,
ನಿನ್ನ ಮನಸ್ಸಾಂತಿಗೋಸ್ಕರವಾಗಿ ಹೇಳಿದ್ದ ತಂಗಿ ಸುಭದ್ರಾ. ನಿನ್ನ ಅಳೆಯನಾದ ಅಭಿಮನ್ಯುವಿನ ಮುಖವನ್ನಾದರೂ ನೀನು ನೋಡಬಾರದೆ. ಎಂದಿಗೆ ಸಾಧ್ಯವಿಲ್ಲ ತಂಗಿ ಅಣ್ಣಯ್ಯ, ಸುಭದ್ರಾ. ನಮ್ಮನ್ನು ಬಡವರೆಂದು ಬಿಡಿನುಡಿಗಳಲ್ಲಿ ನೀನು ಆಡುತ್ತಿರುವೆಯಲ್ಲ, ಇದು ನಿನಗೆ ನ್ಯಾಯವೇ? ತಂಗಿ ಸುಭದ್ರಾ, ಅಗ್ರಜ, ಚಂಚನಗುಡ್ಡದ ಹಳೆ ಮಹಾರಾಣಿಗೆ ಸಸಿ ಹತ್ತಕ್ಕ ಕೊಡುವುದಲ್ಲಮ್ಮ ತಂಗಿ ಸುಭದ್ರಾ. ಅಣ್ಣಯ್ಯ, ಸುಭದ್ರಾ, ಈ ರೀತಿ ನೀನು ಹಾಡಬಾರದು. ಬಡವರೆಂದು ನಾನು ಕೊಡಬಲ್ಲ ತಂಗಿ. ಮೊದಲು ನಿನಗೆ ಆ ಮಾತು ನೆನಪಿದ್ದಲ್ಲವೇ? ನಿನ್ನನ್ನು ಕೊಟ್ಟು ಸುಖ ಉಣ್ಣುವುದು ಸಾಕಮ್ಮ ತಂಗಿ. ಸೋದರ ಮಾವಂದರಿದ್ದು ಅಭಿಮನ್ಯುವನಿಗೆ ಕನ್ನೆ ಏಕೆ ಕೊಡಲಿಲ್ಲವೆಂದು ಕೊಡವೆಯ ಜನರು ಅಂದಾಡುವುದಿಲ್ಲವೇ? ಅಂದಾಡುವ ಚಿಂತಿಲ್ಲ, ನಿನ್ನ ಮಗನಿಗೆ ತಕ್ಕಂತ ರಾಜ್ಯವಲ್ಲಮ್ಮ ತಂಗಿ. ಈ ಮಾತು ನಿನಗೆ ಸ್ವಲ್ಪವಾದರೂ ಗೊತ್ತಿಲ್ಲವೇ? ನಿನ್ನನ್ನು ಕೊಟ್ಟು ಕಷ್ಟಪಡುವುದು ಕಣ್ಣಾರ ನೋಡಿ ಸಾಕಮ್ಮ ತಂಗಿ. ಅದನ್ನೆಲ್ಲ ನೋಡಿ ನೀನು ಮಾತು ಕೊಟ್ಟರಿವೆ. ದಟ್ಟನಂತೆ ಏಕೆ ಮಾತನಾಡಿದೆ ಅಣ್ಣ? ಮಾತನಾಡಬೇಡ ಮುಂದಿನ ಈ ಕ್ಷಣ. ಏ ತಂಗಿ ಸುಭದ್ರಾ, ಹೆಣ್ಣು ಧ್ವನಿಯಲ್ಲೆಂಬ ಹೊಟ್ಟೆ ಕಿಚ್ಚಿನಿಂದ ನಿಷ್ಠೂರವಾಗಿ ವಚನ ವ್ಯಕ್ತ ಮೋಸಗಾರನೆಂದು ಈ ಸಭಜನರು ಕೇಳುವಂತೆ ನನ್ನ ಈ ಸುದ್ದಿಯನ್ನು ಎತ್ತಿದರೆ ಒಡಹುಟ್ಟಿದವಳನ್ನು ನೋಡದೆ ಪಾಯಿಗೆ ಬಡಿಮೆನೆ ನೋಡು. ನನ್ನ ಕಂಡರೆ ನನ್ನ ಹೃದಯದೋಳು ಕೋಪಾಜ್ಞವ ತಕ್ಕನದಗಲೊಂದು ಕಿಡಿಯಾಡುತ್ತದೆ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡೆಯ ಮೂರ್ಖಳೇ, ಸಾಕು ಮಾಡು ನಿನ್ನ ಎತ್ತಗಳೇ. ಅಗ್ರಜ, ತಂಗಿ ಸುಭದ್ರಾ, ನನ್ನ ಮಾತು ಕೇಳು. ಅದೇನು ಸ್ಥಳವಾಗಿ ಮಾತು ಕೊಟ್ಟ ಪ್ರಕಾರ ನೀನು ಮಗಳನ್ನು ನೋಡು. ಸಾಲವಾಗಿ ಕೊಡಬಲ್ಲ ತಂಗಿ. ಇಲ್ಲವಾದರೆ ನಿನಗೆ ಕಷ್ಟ ಬರುತ್ತೆ ನೋಡು. ಕಷ್ಟ ಬಂದರೂ ಚಿಂತಿಲ್ಲ, ನಿನ್ನ ಮಗನಿಗೆ ನಾನು ಮಗಳನ್ನು ಕೊಡಬಲ್ಲ. ನೀನೆಂತ ದಟ್ಟನು? ನೀನೆಂತ ಕಟ್ಟ ದಟ್ಟತನ ಮಾಡುವುದು ನೀನಲ್ಲವೇನು? ಆ ಬಡವರಿಗೆ ಮಗಳನ್ನು ಕೊಡು ಎಂದು ಹೇಳ್ತೀಯಲ್ಲ, ನಿನಗೆ ಸ್ವಲ್ಪ ಆದರೂ ನಾಚಿಕೆ ಇಲ್ಲ. ಸತ್ಯಭಾಮ ಬಾಮ, ಸತ್ಯಭಾಮ. ಏಳುವಿನ ಕೇಳು. ಅದೇನು ಸ್ಥಳವಾಗಿ ಓ ಭಾವ ಸುಭದ್ರಿಯ ಗಂಡ ಅರಣ್ಯದಲ್ಲಿ ಗಂಡನ ಕೂಡ ಕಟ್ಟಪಡಲಾರನೆಂದು ಸೋದರಿ ಎಂಬ ಭಾವದಿಂದ ಮನೆಯಲ್ಲಿ ಉಳಿಸಿಕೊಂಡಿದ್ದು ತಪ್ಪಾಯಿತೇ. ಬೆರಳಿಡುವುದಕ್ಕೆ ಸೊಂದಾದರೆ ಕಾಲು
ಇಂಬಾಯಿ ತುಂಬುವಂತೆ 2 ದಿನ ಇದ್ದು ಹೊಟ್ಟೆ ತುಂಬ ಉಂಡುಕೊಂಡು ಹೋಗಲೆಂದು ಸುಮ್ಮನಿದ್ದರೆ ಮಗಳನ್ನು ಕೊಡು ಎಂದು ಶಾಪ ಮಾಡುವಳು. ಸತ್ಯಭಾಮ, ಇದು ಅಲ್ಲದೆ ನನ್ನನ್ನು ಕಂಡರೆ ಬಾಯಿಗೆ ಬಂದಂತೆ ದುರ್ಭಾಷೆ ಆಡುವಳು ನೋಡಿದೆಯಾ ಕೃಷ್ಣನ ರಾಣಿ? ಹೇಳಿ. ಸುಭದ್ರೆ ನಿನ್ನ ಒಡಹುಟ್ಟಿದೆಂಬ ಸಲಿಗೆಯಿಂದ 2 ಮಾತು ಹೆಚ್ಚಿಗೆ ನುಡಿದಿದ್ದಕ್ಕೆ ಇಷ್ಟೊಂದು ಮುಖಭಂಗಿತ ಮಾಡೋದು ಸರಿಯಲ್ಲ. ಆ ಬಡ ಪಾಂಡವರ ಸತಿ ನನ್ನ ಮುಂದೆ ಮಾತನಾಡಬಾರದು ಸತ್ಯಭಾಮ. ಭಾವಯ್ಯ, ಸತ್ಯಭಾಮ, ತೋಳು ಮನೆ ಹೆಣ್ಣು ನಂದರೆ ಕುತ್ತೆಂಬ ಮಾತು ನಿನಗೆ ತಿಳಿಯದೆ ಭಾವಯ್ಯ? ಸತ್ಯಭಾಮ, ಇದನ್ನು ಅರಿತು ನಿನ್ನ ತಂಗಿಯ ಕೇಳಿದ ಶಶಿರೇಖೆಯನ್ನು ಕೊಟ್ಟು ಲಗ್ನ ಮಾಡು ಭಾವ ಬಲಭದ್ರ ದೇವ. ಓ ಸತ್ಯಭಾಮ, ಕೇಳವರ ಇದ್ದರೆ ಏಳವರ ಬಾಯಿ ಏನು ನಂದೀತು? ಅರಣ್ಯದೊಳಗ ತಲೆ ಬಿಸಿಲೊಳಗ ಕಳಗಳ ಗಂಡ ಹಸಿವಿಗೆ ತಡೆಯಲಾರದ ಹಣ್ಣಂಪಲಾದಿಗಳನ್ನು ತಿಂದ ಮರವನ್ನೆಲ್ಲ ತಿಂದ ಬೆತ್ತಕೊಂಡ ಕಾಲ ಕಳೆಯುವ ದರಿದ್ರ ಪಾಂಡವರಿಗೆ ಮಗಳನ್ನು ಕೊಡು ಎಂದು ಹೇಳುತ್ತೀಯಲ್ಲ ಸತ್ಯಭಾಮ. ಹೆಣ್ಣು ಮಕ್ಕಳ ಪಡೆದವರಾದರೆ ಈ ಸುದ್ದಿಯನ್ನು ಹೇಳುವರೇ, ಕೊಟ್ಟರೆ ನೋಡಿ ಸಹಿಸುವರೇ. ಉಣ್ಣಲಕ್ಕೆ ಅನ್ನವಿಲ್ಲದ ಸಂಕಟ ಪಡುವಾಗ ಮಗಳನ್ನು ಬಿಟ್ಟು ಈಗಲೇ ನಿಷ್ಠೂರವಾಗುವುದು ಲೇಸಲ್ಲವೇ? ಇಷ್ಟು ದೂರ ಹೇಳಿ ನನ್ನ ಮನಸ್ಸು ಬೇಸರಗೊಳಿಸಬೇಡ ಖಂಡಿಯ ಸತ್ಯಭಾಮ. ಎತ್ತರದ ಈ ಸುಭದ್ರಿಯ ನಾಮ ಸಾವಿರ ಸೊಲ್ಲಾಡೆ ದೇವಕಿ ಬಾಮ. ಮಾವಯ್ಯ, ಸತ್ಯಭಾಮ, ಇಷ್ಟು ಹೇಳಿದ್ದಕ್ಕೆ ನನ್ನನ್ನು ಬಂಜೆ ಎಂದು ಕರೆಯುವುದನ್ನೇ ಸರಿ? ಸತ್ಯಭಾಮ, ಇಷ್ಟೊಂದು ಮುಖಭಂಗಿತ ಮಾಡೋದು ಸರಿಯಲ್ಲ ಭಾವ ಬಲಭದ್ರ ದೇವ. ಆ ಬಡ ಪಾಂಡವರ ಸುದ್ದಿ ನನ್ನ ಮುಂದೆ ಎತ್ತಬೇಡ ಸತ್ಯಭಾಮ. ನೀನು ಸುಮ್ಮನಿರಪ್ಪ ನೀನು.